ಬಡ ಎಲ್ಲರೂ ಕರೆದು ಅವ್ರಿಬ್ರಿಗೂ ಕರೆದು ಆಸ್ತಿ ಬಗ್ಗೆ ಹೇಳಲಿಲ್ಲ. ಅವ ಏನಂದ, ಸೋಫಾ ಜ್ವಾಕಿಲೆ ಕಾಪಾಡ್ರಿ ಅಂತ ಸತ್ತು ಬಿಟ್ಟ. ಚಂದ ಕಾಯ್ಕೋರಿ ಸೋಫಾ ಅಂದ, ಕ್ಲಾಸ್ ಆದ. ಅವು ಎರಡು ಸೋಫಾ ಸಂಬಂಧ ಬಂದಿವ ನಾವು ಇಲ್ಲಿ ತಕ್ಕ. ಏನು ನಾ ಮಾಡೀನಿ ಅಂತ ಹೇಳಲಿಕ್ಕೆ ಹೋಗ್ಬಾರ್ದು. ಏನದ ನಾ ಮಾಡೀನಿ, ಎಷ್ಟು ನಾ ಮಾಡೀವಿ, ಏನು ಒಂದು ಎಷ್ಟು ಕೋಟಿ ಜಗತ್ತಿನಲ್ಲಿ ಮನುಷ್ಯ ಪರ್ ಡೇ ಬದುಕ್ತಾನ, ಹುಟ್ಟುತ್ತಾನ, ಎಷ್ಟು ಕೋಟಿ ಒಂದು ದಿವಸಕ್ಕೆ ಮನುಷ್ಯ ಸಾಯ್ತಾನ ಎಂದರೆ ಹೇಳ್ಯಾವೆ ನಾವು ಮಾಡೀವಿ. ದೇವರು ಇಷ್ಟು ಚಂದ ನದಿ ಹರ್ಷನಲ್ಲ, ಅಲ್ಲಲ್ಲಿ ಪ್ರಾಣಿಗಳಿಗೆ ಒಂದಿಷ್ಟು ನೀರು ಕೊಟ್ಟಾನಲ್ಲ, ಎಷ್ಟು ಅದ್ಭುತ ಇದು ದೇವನ ಕ್ರಿಯೇಷನ್. ಏನಾರು ಹೇಳ್ಯ ನಾನು ದೇವ್ರು ನಾ ಮಾಡೀನಿ ಅಂತ ಎಂದರೆ ಬಂದು ಗಿಡ ಬೆಳೆಸ್ಯಾನ. ನಿಮ್ಮ ಕಡೆ ಬೆಳೆಸೋ ತಾಕತ್ತೈತೆ? ಒಂದು ಗಿಡನ ಸೃಷ್ಟಿ ಮಾಡೋ ತಾಕತ್ತೈತೆ ನಮ್ಗೆ? ಇಲ್ಲ. ದೇವರು ಎಷ್ಟು ಚಂದ ಸುಂದರವಾದ ಗಿಡ ನಿರ್ಮಾಣ ಮಾಡ್ಯಾನ, ಎಷ್ಟು ಚಂದ ಸಮುದ್ರ, ಅವು ನದಿಗಳು, ಕೆರೆಗಳು, ಗುಡ್ಡ ಬೆಟ್ಟಗಳು ಎಷ್ಟು ಚಂದ ನಿರ್ಮಾಣ ಮಾಡ್ಯಾನ ಎಂದರೆ ಹೇಳ್ಯಾನ. ನೀವು ನೋಡ್ರಿ, ಸುಮ್ಮನೆ ನಿಮ್ಮ ಮನೆಗೆ ಸಿ ಹಾಕಿಸ್ತೀರಲ್ಲ, ಸಿ ಹಾಕಿಸ್ಬೇಕಾದ್ರೆ ಒಂದು ಕಂಬ ಅಂತ ಇಡ್ತಾರ ಕೆಲಸ ಮಾಡೋರು ಮೇಸ್ತ್ರಿಗಳು. ನೀವು ನೋಡ್ರಿ ಅವ್ರ ಕಂಬ ಒಂದು 20-30 ಕಂಬ ಇಟ್ಟದ ಮ್ಯಾಗನ RCC ಬೀಳೋದು ಮನೆಗೆ, ಇಲ್ಲಾಂದ್ರೆ RCC ಬೀಳೋದಿಲ್ಲ. ಹೌದಿಲ್ಲ? ನಿಮ್ಮ ಮ್ಯಾಗ ಹಿಂಗೆ ಒಂದು ಏನಾರ ನಿಲ್ಲಬೇಕಾಗಿತ್ತು ಅಂದ್ರೆ ಒಂದು ಕಂಬ ನಿಲ್ಲಿಸ್ಬೇಕು. ಮನೆಗೆ ಯಾಕೆ ಹೊಕ್ಕಿರಿ? ಇದೇ ಮಂಟಪ ತಗೋರಿ, ಅಲ್ಲಿ 2 ಕೆಬ್ಬಣ ಅದಾವೆ. ಕೆಬ್ಬಣ ಇಲ್ಲ ಅಂದ್ರೆ ಮಂಟಪ ನಿಲ್ಸೋಕ್ಕಾಗೋದಿಲ್ಲ. ಮ್ಯಾಗ ನೋಡಿದ್ರೆ ಮಂಟಪ ಚಂದ ಕಾಣ್ತದೆ. ಯಾಕೆ? ಮನುಷ್ಯ 2 ಕೆಬ್ಬಣ ಕೊಟ್ಟಾನ, ಅದಕ್ಕೆ ಮಂಟಪ ನಿಂತೈತಿ. ಮತ್ತು ಮ್ಯಾಗ ಆಕಾಶಕ್ಕೆ ಕಂಬಿಲ್ಲಾರ್ದಂಗೆ ನಿಲ್ಸ್ಯಾನಲ್ಲ ದೇವರು. ಹೇಳ್ಯ ನಾನು ಎಂದರೆ ನಾ ಮಾಡೀನಿ ಅಂತ. ಮ್ಯಾಗ ಆಕಾಶ ನೋಡಿದ್ರೆ ಕಾಣುತ್ತಿಲ್ಲ ಆಕಾಶ. ಮತ್ತು ಎಲ್ಲರ ಕಂಬ ಇರ್ಬೇಕಲ್ಲ, ಐತನು ಕಂಬ? ಎಲ್ಲರ ಒಂದು ಉದ್ದಂದು ಕಂಬ ನಿಲ್ಲಿಸಿರ್ಬೇಕಲ್ಲ ಅವ. ಆಕಾಶಕ್ಕೆ ಭೂಮಿಗೆ ಅಷ್ಟು ದೊಡ್ಡ ಅಂತರ ಇಟ್ಟರು ಗೋಲಾಕಾರದ ಜಗತ್ತಿನೊಳಗೆ ಏನೂ ಇಲ್ಲದೆ ನಿಲ್ಸ್ಯಾನ ದೇವರು. ಮತ್ತು ಎಂದರೆ ಹೇಳ್ಯ ನನವ ನಾ ಮಾಡೀನಂತ. ಒಟ್ಟ ಹೇಳಿಲ್ಲ. ಒಮ್ಮೆ ದೇವರು ಏನು ಮಾಡ್ದ, ನಾ ಸೃಷ್ಟಿ ಮಾಡಿರೋ ಜಗತ್ತು ಹೆಂಗೈತಿ ನೋಡುನು ಬಾ ಅಂತ ನಿರ್ಧಾರ ಮಾಡಿ ಜಗತ್ತಿಗೆ ಬಂದ. ಒಂದೇ ಮಾತವ ಬರಬಾರ್ದಿತ್ತವ ಪಾಪ. ಚಂದ ಗದಿಗಾಗಿದ್ನಲ್ಲ, ಭಾಳ ಚಲೋ. ಅವ ಅಂದ, ಕೇಳ್ಕೊಂತ ಹೋಗುನು, ನಾ ಸೃಷ್ಟಿ ಮಾಡಿದ್ದ ಜಗತ್ತಲ್ಲ ಹೆಂಗೈತಿ ಅಂತ. ಮನುಷ್ಯನ ವೇಷ ತಾಳಿದ ದೇವರು. ತಾಳಿ ಮೊದಲು ಕಾಡಿಗೆ ಹೋದ. ಕಾಡು ಒಳಗೆ ಪಕ್ಷಿಗಳನ್ನು ನೋಡ್ದ. ಎಷ್ಟು ಚಂದ ಪಕ್ಷಿಗಳು ಹಾರಾಡಕತ್ತಿದ್ದು. ಖುಷಿಯಾಯಿತು ನೀ ಕಂಡಪಟ್ಟು. ಏನು ಚಂದ ಸೃಷ್ಟಿ ಮಾಡಿನ ಜಗತ್ತ, ಎಷ್ಟು ಚಂದ ಹಕ್ಕಿಗಳು ಹಾರಾಡಕತ್ತವು. ಒಟ್ಟ ಅವಸರ ಮಾಡ್ದೇನೆ ಬದುಕಾಕತ್ತವು. ಯಾವುದು ಅವಸರ ಮಾಡ್ದೇ ಬದುಕ್ತದಂದ್ರೆ ಅದು ದೇವನ ಸೃಷ್ಟಿ. ಅದು ಬೆಂಗಳೂರು ಒಳಗೆ ರೆಡ್ ಸಿಗ್ನಲ್ ಬಿತ್ತು ಅಂದ್ರೆ ಅವ್ರಿಗೆ ಚುಟು 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 ಅಂತದ ಜೀವ. ಯಾವಾಗ ಗ್ರೀನ್ ಬೀಳುತ್ತದೆ, ಯಾವಾಗ ಹಸಿರು ಬೀಳುತ್ತದೆ, ಯಾವಾಗ ಹೋಗಿವಿ ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ, ಹೋಗ್ಯಾವ. ಓಡಾಕತ್ತವು. ರೆಡ್ ಬಿತ್ತು ಅಂದ್ರೆ ಯಾವಾಗ ಗ್ರೀನ್ ಆಗುತ್ತೆ, ಯಾವಾಗ ಹಸಿರು ಆಗುತ್ತೆ ಅಂತ ಕಾಯ್ತಾವು. ಹಸಿರು ಆಗೋದೇ ತಡ ಆನ್ ಮಾಡಿ ಓಡ್ಯಾರ. ಎಲ್ಲಿ ಓಡ್ಯಾರ? ಫಾಸ್ಟ್ ಹೋಗ್ಯಾರ. ಎಲ್ಲಿ ಹೋಗ್ಯಾರ? ಡೈರೆಕ್ಟ್ ಸ್ಮಶಾನಕ್ಕೆ ಹೋಗ್ಯಾರ. ಅಷ್ಟು ಓಡ್ಯಾರ. ಎಂದರ ಹಕ್ಕಿಗಳು ಅಷ್ಟು ವೇಗವಾಗಿ ಓಡ್ಯಾವನು, ನಿಧಾನವಾಗಿ ಹಕ್ಕಿಗಳು ಬದುಕ್ಯಾವು. ಪ್ರಾಣಿಗಳು ಎಂದರೆ ಸುಮ್ಮನೆ ಆ ನಮೂನಿ ಓಡ್ಯಾವನು, ನಿಧಾನವಾಗಿ ಆರಾಮ್ ಏನೇನು ಸಿಗ್ತದೆ ಅಲ್ಲೆಲ್ಲೆಲ್ಲಿ ಒಂದಿಷ್ಟು ನದಿ ಊಟ ತಿನ್ಕೊಂತ ಆರಾಮ್ ಬದುಕ್ಯಾವ. ಓಡಾವ ಅಂದ್ರೆ ಇವನಿಗೆ 2 ಕಾಲು ಕೊಟ್ಟು ಚಲೋ ಮಾಡ್ಯಾನ. ನೀವು 4 ಕಾಲು ಇದ್ದು ಅಂದ್ರೆ ಎಷ್ಟು ಮನೆ ಮುರಿತಿದ್ನ ಯಾರಿಗೆ ಗೊತ್ತು. 2 ಕಾಲು ಕೊಟ್ಟು ಭಾಳ ಚಲೋ ಮಾಡ್ಯಾನ ಇವನಿಗೆ. ದೇವರಂದ, ನೋಡು ಮಲ ನನ್ನ ಕ್ರಿಯೇಷನ್ ಹೆಂಗೈತಿ ಅಂತ ಆದ. ಮೊದಲ ಪಕ್ಷಿ ಕೋಗಿಲೆ ಸಿಕ್ತು, ಕೋಗಿಲೆ ಕೇಳ್ದ. ಅವ ದೇವ್ರಂತ ಹೇಳಲಿಲ್ಲ. ಅವ ಅಂದ, ಮತ್ತು ದೇವರಂತ ಒಬ್ಬ ಅದಾನಲ್ಲ ನಿನ್ನ ಹುಟ್ಸ್ಯಾನ, ಹೆಂಗೆ ಮಾಡ್ಯಾನ ನಿನಗೆ ದೇವರು? ಅವ ಅಂದ, ದೇವರು ವೇಷ ಹಾಕ್ಕೊಂಡು ಬಂದಿದ್ನಲ್ಲ ಆ ದೇವ್ರು ಅಂದ, ನಿನಗೆ ಕಪ್ಪಿಟ್ಟಾನಂತ ನಿನಗೆ ನೋವಿಲ್ಲನು. ಕೋಗಿಲೆ ಅಂತೂ ಕಪ್ಪಿಟ್ಟಾನ ಅಂದ್ರೆ ನೋವು ಪಟ್ಕೊಂತ ಕುಂತ್ರ ಜೀವನ ಆಗೋದಿಲ್ಲಪ್ಪ. ನನಗೆ ಚಲೋ ಧ್ವನಿ ಕೊಟ್ಟಾನಲ್ಲ ದೇವರಿಗೆ ನಾನು 1000 ಸಲ ಕೃತಜ್ಞತೆ ಸಲ್ಲಿಸ್ತೀನಿ. ನಾ ಹಾಡಿದ್ರೆ ಎಲ್ಲರೂ ಇಂಪಾದ ಧ್ವನಿ ಅಂತ ನನ್ನ ಹೊಗಳ್ತಾರ. ಭಾರಿ ಮಾಡ್ಯಾನ ದೇವರು ಅಂತ ಕೋಗಿಲೆ. ಅವ್ನು ಖುಷಿ ಆಯಿತು, ನಾ ಬರಬ್ಬರ ಮಾಡೀನಿ ಅಂದ ದೇವರು. ಮುಂದೆ ಹೋದ. ಕಪ್ಪಿ ಕುಂತಿತ್ತು. ಕೊರ್ರ ಅಂತೈತಲ್ಲ, ಅದು ಕಟ್ಟಿ ಮ್ಯಾಗ ಕುಂತಿತ್ತದ. ಅದು ಕೇಳ್ದ ಹೋಗಿ, ಅಲ್ಲ ನಿನಗೆ ಹೆಂಗೆ ಅನ್ನಿಸ್ತದ ಸೃಷ್ಟಿ ದೇವ್ರದು? ಕಪ್ಪಿ ಅಂತೂ, ಏನು ಹೇಳಲಿ ನಾನು ದೇವರ ಸೃಷ್ಟಿ ಬಗ್ಗೆ? ನನಗೆ ಹಸಿವಾಯಿತು ಅಂದ್ರೆ ನನ್ನ ನಾಲ್ಗೆ ಉದ್ದಿಟ್ಟಾನ. ಹಸಿವಾಯಿತು ಅಂದ್ರೆ ಒಂದಿಷ್ಟು ಹುಳುಗಳು ಬಂದು ಅಂದ್ರೆ ಎಷ್ಟೇ ಉದ್ದು ನನ್ನ ನಾಲ್ಗೆ ಹೋದ್ರೂ ಹುಳ ತಿಂತೀನಿ.
ಹೊಟ್ಟಿ ತುಂಬ್ತದ, ನಾ ಬದುಕ್ತೀನಿ. ನನ್ನ ನಾಲ್ಗೆ ಉದ್ದಿಡ್ಲಿಲ್ಲ ಅಂದ್ರೆ ನನಗೆ ಊಟ ಸಿಗ್ತಿರ್ಲಿಲ್ಲ. ಭಾರಿ ಚಂದ ಮಾಡ್ಯಾನ ದೇವರು ಅಂದ. ಕಪ್ಪೆಂತೂ ಇವ ಭಾಳ ಖುಷಿಪಟ್ಟ ದೇವರು. ಕಪ್ಪಿನೂ ಬರೋಬ್ಬರ ಸೃಷ್ಟಿ ಮಾಡೇನಿ ನಾನು. ಮುಂದೆ ಬಂದು ಈ ಹುಲಿ ಸಿಂಹಗಳು ಇದ್ದು ಅವಕ್ಕೆ ಹೋಗಿ ಕೇಳ್ದ, ಹೆಂಗದ ದೇವರ ಸೃಷ್ಟಿ, ಹೌ ಇಸ್ ಗಾಡ್ಸ್ ಕ್ರಿಯೇಷನ್. ಅವು ಹುಲಿ ಸಿಂಹಗಳಂದು ಎಷ್ಟು ಚಂದ ಮಾಡ್ಯಾನ ದೇವರು ಸೃಷ್ಟಿ. ನನಗೆ ಅಲ್ಲೆಲ್ಲೆಲ್ಲೆಲ್ಲಿ ನೀರಡಿಕೆ ಆಯಿತು ಅಂದ್ರೆ ನದಿಗಳನ್ನು ಹರಿಸ್ಯಾನ. ಮತ್ತು ನನಗೆ ಹಸಿವಾಯಿತು ಅಂದ್ರೆ ಅಲ್ಲಲ್ಲಲ್ಲಿ ಪ್ರಾಣಿಗಳ ಒಳಗೆ ನನಗೆ ಆಹಾರ ಇಟ್ಟ. ಅದನ್ನು ಹೋಗಿ ತಿಂದು ನೀರಡಿಕೆ ಜಾಸ್ತಿ ನನಗಾಗ್ತದ, ನದಿ ಒಳಗೆ ನೀರು ಕುಡಿತೀನಿ ಎಂದು ನಾ 20 ರೂಪಾಯಿ 30 ರೂಪಾಯಿ ರೊಕ್ಕ ಕೊಟ್ಟೇ ಇಲ್ಲ. ಭಾಳ ಚಂದ ಮಾಡ್ಯಾನ. ಇವನಿಗೆ ಭಾಳ ಖುಷಿ ಆಯಿತು. ದೇವರಿಗೆ ಅನ್ನಿಸ್ತು, ತೃಪ್ತಿ ಆಯಿತು ದೇವರಿಗೆ. ನಾ ಸೃಷ್ಟಿ ಮಾಡಿರೋ ಜಗತ್ತಲ್ಲ ಬರಬ್ಬರ ಐತಿ ಅಂತ ವಾಪಸ್ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದ. ಆಯ್ತಲ್ಲ ತೃಪ್ತಿ, ಇನ್ನೇನೈತಿ ಅಂತ ನಿರ್ಧಾರ ಮಾಡಿದ್ದ. ಸಿಕ್ಕಿವ, ದೇವರ ಕಡೆ ಸಿಕ್ಕ. ಮತ್ತು ದೇವರು ಇದು ಒಂದು ಯಾವುದೋ ಐತಿ ಕೇಳಿ ಬಿಡುನು ಅಂದ ದೇವರು. ಮತ್ತು ಬಡ ಬಡ ಬಂದು ಇದಕ್ಕೆ ಕೇಳಿದ, ಹೆಂಗದ ದೇವರ ಸೃಷ್ಟಿ. ಕಪ್ಪೆನ್ನಕತ್ತೈತಿ ನಾಲ್ಗೆ ಉದ್ದಿಟ್ಟು ಚಲೋ ಮಾಡ್ಯಾನ. ಕೋಗಿಲೆ ಅನ್ನಕತ್ತೈತಿ ಧ್ವನಿ ಚಂದಿಟ್ಟು ಚಂದ ಮಾಡ್ಯಾನ. ಹುಲಿ ಸಿಂಹಗಳು ಅಲ್ಲಲ್ಲಿ ನದಿಗಳಲ್ಲಿ ನೀರು ಹರಿಸಿ ನನಗೆ ನೀರು ಕೊಟ್ಟಾನ, ಭಾಳ ಚಂದ ಮಾಡ್ಯಾನಂತ ಮೂರು ಹೇಳಿದ್ವು. ನಿನಗೆ ಹೆಂಗೆ ಅನಿಸ್ತದ? ಇವ ಮೊದಲೇ ಅಂದ, ದೇವರರ ನನಗೇನಾರ ಸಿಕ್ಕಿದ್ನಂದ್ರೆ 2 ಬಿಡ್ತಿದ್ದೆ ಮೊದಲು ಅಂದಿವ. ಮೊದಲು 2 ಬಿಡ್ತಿದ್ದೆ ನಾನು. ಅಲ್ಲ ಮಾಡುದರ ಇವ ಅಂತಾನ. ಇವ ಲಕ್ಷ ಕೊಟ್ಟು ಕೇಳ್ರಿ, ಇವ ಅಂತಾನ ಮಾಡೋದು ಮಾಡ್ಯಾನ ಸೃಷ್ಟಿ, ನನ್ನ ಕೇಳಿ ಮಾಡ್ಬೇಕಿಲ್ಲ ಅಂದಿವ. ನನಗೆ ಕೇಳಿ ಮಾಡ್ಬೇಕಿಲ್ಲ, ಮಾಡೋದು ಮಾಡ್ಯಾನ ಸೃಷ್ಟಿ. ಅಲ್ಲ ಅವು ಬಿಳಿ ಮಾರಿಗಳು ಏನಲ್ಲಿ ಅದಾವು ಅವನು ತೊಗೊಂಡು ಬಂದು ನಮ್ಮ ದೇಶದ ಸಮುದ್ರದ ದಂಡ್ಯಾಗ ಬಿಟ್ಟಾನ. ಮತ್ತು ನಮ್ಮ ಮಂದಿಗೆಲ್ಲ ಫಾರಿನ್ಗೆ ಹೋಗ್ಬೇಕಂತ ಹುಚ್ಚಿಡಿಸ್ಯಾನ. ಏನು ಸೃಷ್ಟಿ ಮಾಡ್ಯಾನವ ದೇವರು? ಏನರ ಸೃಷ್ಟಿ ಮಾಡ್ಯಾನವ ದೇವರು? ಅಲ್ಲ, ಸಿಹಿ ಹಣ್ಣಿರೋ ಮಾವಿನಕಾಯಿನ ಮ್ಯಾಗಿಟ್ಟಾನ. ಸಿಹಿ ಹಣ್ಣಲ್ಲ ಮಾವಿನಕಾಯಿ, ಮ್ಯಾಗಿಟ್ಟಾನ. ಕುಂಬಳಕಾಯಾಗ ಅರ್ಥನೇ ಇಲ್ಲ, ಕೈಯಾಗ ಸಿಗು ಹಂಗೆ ಮಾಡ್ಯಾನ. ಏನು ಸೃಷ್ಟಿ ಮಾಡ್ಯಾನ ಅವ ಸುಡ್ಗಾಡ? ಸಿಗಬೇಕಿತ್ತು ಅವನಿಗೆ ಹೇಳ್ತಿದ್ನಿಲ್ಲ. ಯಾವ್ಯಾವ ಸಿಹಿ ಅದ ಅವನ ಕೈಯಾಗ ಸಿಗು ಹಂಗೆ ಮಾಡಬೇಕಿತ್ತು, ಯಾವ್ಯಾವ ಕಹಿ ಅದ ಅವ್ನು ದೂರ ಇಡಬೇಕಿತ್ತು. ಕುಂಬಳಕಾಯಿ ಇಷ್ಟು ದೊಡ್ಡದು ತಿನ್ನಾಕ ಬರೋದಿಲ್ಲ, ಅದನ್ನು ರಪಕ್ಕನ ಸಿಗುವಂಗೆ ಕಾಲಾಗ ಇಟ್ಟಾನಲ್ಲ. ಬಳ್ಳ್ಯಾಗ ಬೆಳಿತಾವೆ, ಏನು ಮ್ಯಾಗ ಬೆಳೆಯೋದಿಲ್ಲ, ಕಾಲಾಗ ಬೆಳಿತಾವೆ. ಮತ್ತು ಚಲೋ 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 ಸಿಹಿ ಮಾವಿನಕಾಯಿ ಸಿಗುದೇ ಇಲ್ಲ ಕೈಯಾಗ. ಅದನ್ನು ಮತ್ತೆ ಎಷ್ಟು ಕೊಟ್ಟಾನ? 2 ತಿಂಗಳು ಹೋಯ್ತು ಅಂದ್ರೆ ಮಾವಿನಕಾಯಿ ಸಿಗೋದಿಲ್ಲ. ಕುಂಬಳಕಾಯಿ 12 ತಿಂಗಳು ತಗೋಂತ ಬೆಳೆಸ್ಯಾನ. ಮುಂದೆ ಯಾವ ಸೃಷ್ಟಿ? ನನಗೆ ಕೇಳಿ ಮಾಡ್ಬೇಕಿಲ್ಲ ಅಂದಿವ. ದೇವ್ರಂದ, ಯಪ್ಪು ಬೈದ್ನಲ್ಲ ನನಗೆ, ತೃಪ್ತಿ ಆಲಿಲ್ಲ ನನಗೆ. ಮತ್ತು ದೇವರ ಸಿಕ್ಕರಿ ಏನು ಮಾಡ್ತಿ? ಅವ ಅಂದ, ದೇವರಿಗೆ ಟೆಪಿಗೆ ಹಾಕ್ತೀನಿ ನಾನು ಅಂದಿ. ಹಾಕ್ತೀವಿಲ್ಲ? ದೇವ್ರ ಸಿಕ್ಕಂದ್ರೆ ಮೊದಲು ದೇವರಿಗೆ ಟೆಪಿಗೆ ಹಾಕಿ ಇವು ಏನದಾವ ಎಲ್ಲ ಅದಲು ಬದಲು ಮಾಡ್ತೀನಿ ನಾನು. ಅದಲು ಬದಲು ಮಾಡ್ತೀನಿ. ಮಾವಿನಕಾಯಿ ಕೆಳಗಿಡ್ತೀನಿ, ಕುಂಬಳಕಾಯಿ ದೂರ ಇಟ್ಟು ಬಿಡ್ತೀನಿ. ಬೇಡ ಎಲ್ಲರೂ ಆರಾಮಿರಬೇಕು ಅಂತ ಇಷ್ಟ ಅಂದ. ದೇವರಿಗೆ ತೃಪ್ತಿ ಆಗಲಿಲ್ಲ. ಓ, ತಪ್ಪು ಮಾಡಿದ್ನೇನು ನಾನು ಅಂತ. ಆಗ್ಲಿಪ್ಪ, ದೇವರಿಗೆ ಬೇಡ್ಕೊಳ್ಳುನು ಅಂದ ಇವ. ದೇವರ ವೇಷ ಹಾಕ್ಕೊಂಡು ಬಂದವ. ಬರ್ಲ್ಯಾ ನಾನಂತೂ ಹೊರಟ. ಇದು ಏನು ಕೆಳಗೆ ನಿಂತಿತ್ತಲ್ಲ, ಕೆಳಗೆ ಮಾತಾಡ್ತಿತ್ತಲ್ಲ, ಮ್ಯಾಗ ಮಾವಿನಕಾಯಿ ಗಿಡ ಇತ್ತು. ಕೆಳಗೆ ನಿಂತಿತ್ತಲ್ಲ, ಮ್ಯಾಗ ಮಾವಿನಕಾಯಿ ಗಿಡ ಇತ್ತು. ಭಾರಿ ಅಂದಿವ. ನೋಡು, ಯಾವ ಬಂದಿದ್ದವನಿಗೆ ಉತ್ತರ ಕೊಟ್ಟು ಕಳಿಸಿದೆ ಭಾರಿ ಅಂದ. ಟಪಕ್ಕನ ತಲೆ ಮ್ಯಾಗ ಮಾವಿನಕಾಯಿ ಬಿತ್ತು. 2 ಹೊಲಿಗೆ ಬಿದ್ದು ತಲೆಗೆ. 2 ಹೊಲಿಗೆ ಬಿದ್ದು 1 ವಾರ ಕೋಮಾ. ಸಣ್ಣ ಮಾವಿನಕಾಯಿ ತಲೆಗೆ ಬಿದ್ದಿದ್ದಕ್ಕೆ 2 ಹೊಲಿಗೆ ಬಿದ್ದು 1 ವಾರ ಕೋಮಾ. 1 ವಾರ ಆದ್ಮ್ಯಾಗ ಎಚ್ಚರಗೊಂಡು ಅಳಾಕೈತ. ಡಾಕ್ಟರ್ ಕೇಳದ, ಎದಕ್ಕೆ ಅಳಾಕತ್ತಿ? ಇಲ್ಲ, ನನಗೊಬ್ಬ ಸಿಕ್ಕಿದ್ದ, ಮಾವಿನಕಾಯಿ ಮ್ಯಾಗ ಇಟ್ಟಾನ, ಕುಂಬಳಕಾಯಿ ದೇವ್ರ ಕೆಳಗಿಟ್ಟಾನ ಅಂತ ದೇವ್ರಿಗೆ ಬೈಯಾಕತ್ತಿದ್ದ. ಸಣ್ಣ ಮಾವಿನಕಾಯಿನೇ ತಲೆ ಮ್ಯಾಗ ಬಿದ್ದಿದ್ದಕ್ಕೆ ಕೋಮಾಗ ಹೋಗಿನಿ, ಮತ್ತು ಕುಂಬಳಕಾಯಿ ಮ್ಯಾಗ ಇಟ್ಟಿದ್ನಂದ್ರೆ ಸತ ಹೊಕ್ಕಿದ್ ನಾನು. ತಪ್ಪು ಮಾಡ್ಯಾನ ದೇವರಿಂದ? ಮಾಡ್ಯಾನ ತಪ್ಪು ದೇವರಿಂದ? ಏನು ಮಾಡ್ಯಾನ ದೇವರು? ಕರೆಕ್ಟಾಗಿ ಮಾಡ್ಯಾನ. ನಮ್ಮ ಮನಸ್ಸು ಸರಿ ಇಲ್ಲ ಅಷ್ಟೆ. ಚಲೋ ಮಾಡ್ಯಾನ ದೇವರು. ಅವ ಎಂದೂ ತಪ್ಪು ಮಾಡೇ ಇಲ್ಲ. ಏನು ಸೃಷ್ಟಿ ಮಾಡ್ಯಾನ ಜಗತ್ತು? ಭಾಳ ಅದ್ಭುತವಾಗಿ ಸೃಷ್ಟಿ ಮಾಡ್ಯಾನ. ಎಷ್ಟು ವಿಚಾರ, ಎಷ್ಟು ಆಚಾರ, ಎಷ್ಟು ಅದ್ಭುತವಾಗಿ ಇದ್ರೊಳಗೆ ಕೊಟ್ಟಾನಂದರೆ, ನಿಮ್ಮ ಮನೆ ಕಟ್ಟಲಿಕ್ಕೇನು ದೇವರೇ ಬೇಕು. ಯಾಕ? ಭೂಮಿ ತಾಯಿ ಒಳಗೆ ಈಗೆಲ್ಲ ಕುದುರೆ ಮುಖ ಆ ಕಡೆ ಈ ಕಡೆ ಕಬ್ಬಣ ತೆಗಿತಾರೆ, ಹೊರಗೆ ತೆಗಿತಿದ್ರು. ಈಗ ಬಂದಾಗೈತದು. ಕಬ್ಬಣ ತೆಗಿತಾರ. ಭೂಮಿ ತಾಯಿನೇ ಕಬ್ಬಣ ಕೊಟ್ರೆ ನಿಮ್ಮ ಮನೆ ಅಕ್ಕವು ಇಲ್ಲ, ನಿಮ್ಮ ಮನೆ ಆಗೋದೇ ಇಲ್ಲ.
ಮತ್ತು ಅದನ್ನು ಬಿಡ್ರಿ, ನಿಮ್ಮ ಏನು ಚಲೋ ಗಿಲಾವ್ ಹೊಡಿಬೇಕು ಅಂತ ಮಸ್ತ್ ನೀರು ಹೊಡಿತೀರಿ, 1 ವಾರ 2 ವಾರ 3 ವಾರ. ದೇವರು ಕೊಟ್ಟ ನೀರಿಂದನೇ ನೀರು ಮನೆ ಹೊಡೆದ್ರೆ ಮನೆ ಆಗ್ತದಿಲ್ಲ, ಮನಿನೂ ಆಗೋದಿಲ್ಲ. ಇವ ಅಂದ ಮನೆ ನಾ ಕಟ್ಟೀನಿ ಮನೆ. ನೀ ಏನು ಕಟ್ಟಿ ಬದ್ನಿಕಾಯಿ ಮನೆ? ದೇವರು ಕೊಟ್ಟಿದ್ದು ಮನೆ ಇದು.